ಬಂದು ಮಕ್ಕೊಂದ ಬಿಟ್ರಿ ನೋಡು. ಊಟ ಉಣ್ಣನ ಸೀದಾ ಹಾಸಿಗೆ. ಆ ಮಕ್ಕೊಂಡ್ಬಾರ್ದಾ ಹೇಳು? ನಾ ಮಕ್ಕೋಬಾರ್ದನ? ನಾ ಮನೆಗೆ ಬರಂಗಿಲ್ಲ ತಗೋ. ಇನ್ನ ನಾ ಮಕ್ಕೊಂಡ್ರೂ ಸಂಕಟ, ನಾ ಕುಂತ್ರೂ ಸಂಕಟ, ಎದ್ದು ನಿಂತ್ರೂ ಸಂಕಟ. ಏನ್ ನಿಂದು? ನಾ ಯಾವಾಗ ಹಂಗತಿ ಅಂದೆ? ನೀವು ಎಲ್ಲದಕ್ಕೂ ಅಪಾರ್ಥ ಮಾಡ್ಕೊಂತಿರಲ್ಲ. ಅಲ್ರಿ ನಿಮ್ಗೊಂದಿಟ್ರೆ ಬಾಳೆದೈತನ. ಮಗಳು ಬೆಳೆದ್ ನಿಂತ ಆಕಿಗೆ ಎಲ್ಲರ ಒಂದು ಚಲೋ ಮಂಟಾನ ಹುಡುಕ್ಬೇಕಂತ ಅನ್ಸವಲ್ದನ? ನೀನ ಅಂದಲ್ಲೋ ಮಾರಯ್ಯ ಆಕಿ ಓದ್ಲಿ ಅಂತೇಳಿ. ಈಗ ನೋಡಿದ್ರೆ ಗಂಡು ಹುಡುಕ್ ಅಂತ ಹೇಳ್ತಿ. 200 ರೂಪಾಯಿ ನೀನ ಮಾತಾಡ್ತಿಲ್ಲಿ ಪಾರಿ. ಹಂಗಲ್ರಿ ಗೌಡ್ರೆ, ಒಂದು ಸ್ವಲ್ಪ ಮಂಟಾನ ಹುಡುಕ್ತಾ ಇರ್ಬೇಕು. ನೀವು ಹಂಗ ಬ್ಯಾಡ ಅಂದ ತಕ್ಷಣ ಕೈ ಕೊಡ್ಕೊಂಡು ಕುಂತು ಬಿಡೋದನ? ಹುಡುಕ್ತಾ ಇರ್ಬೇಕು. ಚಲೋ ಮಂಟಾನ ಸಿಗ್ತಾವ. ಏಕದಮ್ ಕೈ ಎದಿ ಮ್ಯಾಗ ಹುಡುಕಿದ್ರೆ ಸಿಗ್ತಾವನ? ಹೇಳಿ ನೋಡೋಣ. ಆಯ್ತಪ್ಪ, ಯಾವಾಗ ಏನು ಅಂತಿರೋ ಏನು ಬಿಡ್ತಿರೋ ಒಂದು ಗೊತ್ತಾಗಂಗಿಲ್ಲಪ್ಪ ನಮ್ಗೆ. ನಿಮ್ಗೆ ಹೆಂಗಸರ್ದು ಆಟನ ಗೊತ್ತಾಗಂಗಿಲ್ಲ ನಮ್ಗೆ. ನಾನು ಒಂದು 4 ದಿನ ನಮ್ಮ ಅವ್ನ ಮನೆಗೆ ಹೋಗ್ಬಿಡ್ತೀನಿ ರೀ. ಯಾಕೆ ಅವ್ನ ಜೀವ ನೆನ್ಸಕತ್ತೈತಿ. ಯಾಕಿನೂ ಅವನು ಈಗ ಎದ್ದು ಅಡ್ಡಾಡಕ್ಕೆ ಬರಂಗಿಲ್ಲ. ನಾ ಒಂದು 4 ದಿನ ಹೋಗ್ಬಿಡ್ತೀನಿ. ಅಯ್ಯೋ ಇನ್ನು ಬಾಯಾಗದ ಹಾಲಿ ಗುರ್ಕಿ ಹೊಡಿಯಾಕತ್ರು. ಹಿಂದಕ್ಕೆ ಹಿರಿಯ ಹೇಳಿ ಸುಳ್ಳಲ್ಲ. ಚಿಂತಿಲ್ಲಾರ್ದೆ ಮೀ ಸಂತೆ ಮೇಲಕ್ಕೆ ಹಾಕಿತ್ತಂತ. ಅಂದಲ್ಲೇನ ಹಿಂದಕ್ಕೆ ಹಿರಿಯರು ಇಂಥದ್ದು ಗಾದಿ ಮಾತು ಮಾಡ್ಯಾರ. ಒಲ್ಲೆವಯ್ಯವ್ವ, ನಾವು ಹಾಸ್ಯಾಗ ಗಡ್ಡು ಉಳ್ಳಾಡಿದ್ರು ನಿದ್ದೆ ಬರಂಗಿಲ್ಲ. ಇಂಥ ಜಳ ಹೊಯ್ತೈತಿ. ಹಂಗಾರ ಮಕ್ಕೊಂತಿದ್ದಾರ. ಅದು ಟಪಿಗೆ ಹಾಕ್ಕೊಂಡು ಉದ್ದಂತ ತೋಳಿ ನಂಗಿ ಹಾಕ್ಕೊಂಡು. ಅಯ್ಯೋ ಭಗವಂತ, ಚಿಂತಿಲ್ಲಾರ್ದಾರ ಇವರು. ಅಯ್ಯೋ ದೇವ್ರ, ಇವು ಲೈಟ್ ಒಳಗೆ ಹೊತ್ಕೊಂಡು ಹೋದ್ವ. ಶಫದೇವ್ರಿ, ಯಾ ನಮ್ಮನೆ ಸಿಕ್ಕಿ ಬೇಯಾಕತ್ತೈತಿ. ಯವ್ವ ಹ್ಯಾಂಗ ಮಕ್ಕೊಳೋದೆ ಯವ್ವ. ಇನ್ನು ಬೆಳ್ಳ ಬೆಳತನ ಲೈಟ್ ಬರಂಗಿಲ್ಲ. ಅದೇನೋ ಟಬ್ ಬಂತು, ಮುಗಿದ ಕತಿ. ಒಂದೀಟ್ರೆ ಚಿಂತೆ ಐತೆ. ಯಾ ನಮ್ಮನೆ ಗೊರ್ಕಿ ಹೊಡಿತಾರೆ ನೋಡಿದ್ದು. ನಾನು ಜನ ಹಾಕಿರಕ್ಕಿಲ್ಲ ಇವ್ರಿಗೆ. ಇವ್ರೇನು ಮನುಷ್ಯ ಆದ್ರೆ ಮತ್ತೆ ಏನಾರ ಅದಾರ? ಯಾ ನಮ್ಮನೆ ಸಿಕ್ಕಿ ಹೊಡಿಯಕತ್ತೈತೆ ಯವ್ವ. ಅದು ಇದು ಗಾಳಿ ಹೊಡ್ಕೊಳೋದು ಎಲ್ಲಿಟ್ರೆ ಏನೇವ. ಇವತ್ತು ಹೆಂಗ ಯವ್ವ ಮಕ್ಕೊಳೋದು? ಯಾಡು ಕಿಟಕಿ ತೆಗ್ದೀನಿ, ಅದನ್ನು ಗಾಳಿನ ಬರೋಲ್ಲಲ್ಲಿ. ಈ ಬ್ಯಾಸ್ಗಿ ದಾಟೋದು ಭಾಳ ಕಠಿಣ ಐತಿ. ಗೌಡ್ರ ಏನಿಂದ ನಿದ್ದೆ ಮಾಡೋಕ್ಕೂ ಬಿಡಂಗಿಲ್ಲ ಪಾರು. ಸುಮ್ ತನ್ನಾಗ ಯಾಕೆ ಮಕ್ಕೋಬಾರ್ದ? ರೀ ಗೌಡ್ರ, ನನಗೆ ನಿದ್ದೆ ಬರೋವಲ್ದು. ಜಗ್ಗಿ ಹೊರ ಭಾಳ ಆಗಕತ್ತೈತಿ. ಬೆವರು ಅದು ನೀರು ಹರಿದಂಗೆ ಹರಿಯಾಕತ್ತೈತಿ ರೀ. ಹೇಳ್ರಿ. ಎದ್ದು ಏನು ಮಾಡಲಿ ನಾನು? ಹಂಗ ಮಕ್ಕೋ ಜಳ ಹಾಕಿರ್ತದ. ಸುಮ್ಮ ಅದ್ರಾಗ ಸುಮ್ಮನೆ ಕಣ್ಣು ಮುಚ್ಕೊಂಡ್ಬಿಟ್ರೆ ತಾನ ನಿದ್ದೆ ಬಿಡ್ತೈತಿ. ಸುಮ್ಮಕ್ಕೋ. ನಮಗರ ಸೆಕಿ ತಡ್ಕೊಳಕ್ ಆಗಂಗಿಲ್ಲ. ದಿಪ್ಪಣ್ಣಾರದೀವಿ ನಾವು. ದಿಪ್ಪಣ್ಣಾರಿಗೆ ಮೊದ್ಲೇಕಾಯಿ ಸೆಕಿ. ಯವ್ವ ಏನು ಮಾಡೋದು ಯವ್ವ. ಯವ್ವ ಯಾ ನಮ್ಮನೆ ಜಳ ಹಾಕತ್ತೈತೆ ಯವ್ವ. ಈ ಒಂಕ್ರ ಕರೆಂಟ್ ಇನ್ನೂ ಹಾಳಕ್ಕರೂ ಬರಂಗಿಲ್ಲ. ಈ ಪಂಕಾನೂ ಇಲ್ಲ, ಏನಿಲ್ಲ. ಒಂದು ಈಟ್ರೆ ಗಾಳಿ ಸುಳುಕ್ ಕಂದಿದಿತ್ತನೋ. ಅದೇವ್ರೇ. ರೀ ಗೌಡ್ರ ಲೇ ನಿಮ್ಮವನ ಏನು ನಿಂದು? ನಿದ್ದೆ ಮಾಡಕ್ಕೂ ಬಿಡಂಗಿಲ್ಲಲ್ಲ. ಸುಮ್ ತನ್ನ ಬೀಳ್ಬಾರ್ದ? ಅಂತ ಸಂಪು ನಿದ್ದೆ ಹತ್ತಿತ್ತು ರೀ. ಪಂಕಾನೂ ಇಲ್ಲ, ಲೈಟ್ ಹೋದು. ಅದಕ್ಕೆ ಮ್ಯಾಲ ಮಕ್ಕೊಳಕ್ಕೆ ಹೋಗು ನೋಡ್ರಿ. ಇಲ್ಲ ಅಂಗಳದಾಗ ಹೋಗು ನೋಡಿ. ಗಾಳಿ ಒಂದಿಟ್ಟು ಬರ್ತತಿ. ನಡಿ. ನೀನ ಒಳಗೆ ಮಕ್ಕೊಣ ಅಂತಂದು ಮತ್ತು ಅದಕ್ಕೆ ಒಳಗೆ ಬಂದೆ ನಾನು. ಇಲ್ಲಾಂದ್ರೆ ಎಂಥ ಚಂದ ಮನೆ ಮೇಲೆ ಮಕ್ಕೊಂತಿದ್ದಿಲ್ಲ. ಅಯ್ಯೋ ಬ್ಯಾಡ ಅಂದು ಮತ್ತು ಇಲ್ಲೇ ಒಳಗೆ ಮಕ್ಕಂದ್ವಿ. ಯಾ ನಮ್ಮನೆ ಆಟ ಆಡ್ತಿರೋ ಮರೇ ಹೆಣ್ಮಕ್ಳು? ಹಿಂಗಂತೀರಿ ಹಂಗಂತೀರಿ. ಏನು ನಿಮ್ದು? ಅಲ್ಲಿ ನಿನಗೆ ತೊಗೊಂಬರಕ್ಕೆ ಬರಂಗಿಲ್ಲ. ನೀ ಕೌದಿನ ಅವನು ತಂದು ನಾನು ತಲೆ ಮ್ಯಾಗ ಇಟ್ಟೆ ಹೊತ್ಕೊಂಬರ್ಬೇಕಿಲ್ಲ ಇವನ್ನ. ಅಯ್ಯೋ ನನಗೆ ಯಾಕೆ ಕೈ ಭಾಳ ನಸಕತ್ತಾವ್ರಿ. ಏನು ಆಗಂಗಿಲ್ಲ, ತಗೊಂಡು ನೋಡ್ರಿ. ಓ ನಡಿ. ಯವ್ವ ಬ್ಯಾಸಿಗೆ ಕಳಿಯೋದು ಅನಾಹುತ ಐತವ ಯವ್ವ. ಈ ಕರೆಂಟ್ ಹೋದು ಅಂದ್ರೆ ಒಳ ಮಕ್ಕೊಳಕ್ಕಾಗಿಲ್ಲ ಯವ್ವ. ಅದಕ್ಕೆ ಬಡ ನಮ್ಮ ಹೊರಸ್ತಂದು ಇಲ್ಲಿ ಹಾಕಿಬಿಟ್ಟು ನೋಡು. ಒಟ್ಟು ಮಕ್ಕೊಂದ ಅದ್ರ ಬೇರೆ ಇಲ್ಲಿ ಕೆಳ ಮಕ್ಕೊಂತಿದ್ವ. ಮೊನ್ನೆ ಹಾವು ಬಂದುಬಿಡ್ತು. ನಮ್ಮ ಮೊಮ್ಮಕ್ಕಳು ಇಟ್ಟೊಂದು ಆಟೊಂದು ಅದಾವ. ಅದಕ್ಕೆ ಸುಮ್ಮನೆ ಇವನು 1-2 ಕರ್ಸಿದ್ದು ಅವನಂತ ಹಾಕೋರಿಪ್ಪ. ಮತ್ತು ಹಂಗೆ 1-2 ಕಾಟ ಇದ್ದು ತಂದು ಹಾಕೊಂಡಿ. ಮಡ್ಚು ಕಾಟ ತಂದು ಹಾಕೊಂಡು ಮಕ್ಕಂದವ ನೋಡು. ನಾವು ಮಳೆನಾಗ ಮಕ್ಕೊಂತೀವ ದಿನ. ನೀರು ಹೊಡೆದ್ಲ ನನ್ನ ಸಸಿ. ಸ್ವಲ್ಪ ಅದು ಏನಾಗತ್ತೆ, ಹೋದ ಕೂಡೇನ ನೀರು ಹೊಡೆದು ಮಕ್ಕೊಳಕ್ಕೆ ಹೋಗ್ತೀವಲ್ಲ, ಒಂಥರ ಅರೆಜಳ ಆದಂಗೆ ಆಗುತ್ತೆ. ಒಂದು ಈಟು ತಂಪು ಬೀಸ್ತೆ ಅಂದ್ರೆ ಮಾಯಿಗೆಲ್ಲ ಒಂದು ಈಟು ತಂಪು ಅನಿಸ್ತತೆ. ಮಕ್ಕೊಳಕ್ಕೆ ಗಾಮ ಅನಿಸ್ತತಿ. ಇಲ್ಲ ಅಂದ್ರೆ ಮ್ಯಾಗೂ ಉರಿ ತಳಗೂ ಉರಿ ಹಂಗತಿ ಆಗುತ್ತೆ. ನೀ ಎದ್ದು ಕುಂತಿದ್ದಿ ಅದಕ್ಕೆ ಮಾತಾಡ್ಸಕ್ಕಂತ ಬಂದು ನೋಡು. ಅದೇನವ ಇತ್ತ ಹೊಂಟಿಯಲ್ಲಿ? ಏನು ಮಾಡಲಿ ಬೇಯತ್ತಿ. ಕರೆಂಟ್ ಒಂದು ಹೋಗ್ಬಿಟ್ಟದೇನ TC ಸುಟ್ಟತೆ ಅಂತವ. ಅದಕ್ಕೆ ನಿದ್ದಿನ ಬರಲಿಲ್ಲವ. ಸುಮ್ಮನೆ ಒಂದಿಟ್ಟು ಆಚಿಕೆ ಅಡ್ಡಾಡಿದ್ನಿ ಅಂದ್ರೆ ಒಂದಿಟ್ಟು ಗಾಳಿನಾರ ಬಡಿತೈತಿ. ಹೊಟ್ಟೆ ನಿದ್ದಿನ ಹತ್ತಲಿಲ್ಲವ ಯವ್ವ. ಅದಕ್ಕೆ ಒಂದಿಟ್ಟು ಅಡ್ಡಾಡಕ್ಕೂ ಅಂತ ಬಂದು ನೋಡು. ಬಾಬಾ ಕುಂದ್ರ ಬಾ ಯವ್ವ. ನಮ್ಮವ್ವ ಹೇಳಿ ನೀವು ಮಡಿಗೆ ಮನೆ ಹಾಕ್ಸೋಣ ಅಂತೇಳಿ ಬಡ ಅದನ್ನು ಇದನ್ನು ಹಾಕಿಸ್ಬಿಟ್ಟಿವ. ಮನೆ ನಮ್ಮನೆ ಜಳ ಹೋಯ್ತೈತವ ಎತ್ತಿ.
ಸೊ ಇವ ಒಳಗೆ ಕುಂದ್ರಾಕಾಗವಲ್ದು ಮಕ್ಕೊಳಕಾಗವಲ್ದು ಹಂಗತಿ ಐತಿ ರಾತ್ರಿ ಹೋಗಿ ಮಕ್ಕೊಂದಿವ ಅಂದ್ರೆ ಆ ಮಕ್ಕಳು ಚುರ್ರು ಅಂತತಿವ ಇವ ಬೇಡವ RCC ಬ್ಯಾಡ ಅಂದ್ರೆ ನನ್ನ ಮಾತು ಕೇಳ್ತೈತೆ ಇದು ನನ್ನ ಗಂಡ ಹಾಗ ನೀವು ಒಳೆ ಹಾಕ್ಸಿದ್ರಿ ಅಷ್ಟು ರೊಕ್ಕ ಖರ್ಚು ಮಾಡ್ಕೊಂಡು ಈ ಮಡಿಗೆ ಮಣ್ಣಿನ ತಂಪು ಓಹೋ ಪಾರಕ್ ಗಡ್ಸೀನಿ ಬಾರೇವಾ ನೀವ ಕುಂತಿದ್ರವ ನಾ ಮಳೆ ಮ್ಯಾಗ ಮಕ್ಕೊಳಕಂತ ಹೊಂಟಿದ್ವಿ ನಮ್ಮ ಗೌಡ್ರಿಗೆ ಹಾಸಿ ಕೊಟ್ಟು ಕಸಿದ್ನ್ಯಾ ನಿಮ್ಮನ್ನ ನೋಡಿದ್ನ್ಯಾ ಅದಕ್ಕೆ ಮಾತಾಡ್ಸ್ಕೊಂಡು ಹೋದ್ರಾತಂತ ಬನ್ನಿ ಏನೇ ಒಳ ಮಕ್ಕೊಳಕಾಗವಲ್ದು ಬೇ ಪಂಕ ಒಂದಿಲ್ಲ ನಮ್ಮನೆ ಸಿಕ್ಕಿ ಹೊಯ್ಯಾಕತ್ತತಿ ಯವ್ವ ಗೌಡ್ ಚೆನ್ನಾರ ಅದ್ರ ಸುದ್ದಿ ಹೆಚ್ಚಿಂದ ಐತಿ ಮಳೆ ಮ್ಯಾಗ ಮಕ್ಕೊಳೋದು ತಣ್ಣಗ ಬೇಸಿ ಒಯ್ಯವ್ವ ಈ ಬೇಸಿಗೆ ದಿನಕ್ಕೆ ಹೌದೌದು ಬ್ಯಾಸಿಗೆ ದಿನಕ್ಕೆ ಮಳೆ ಮ್ಯಾಗ ಗಣ ತಂಪಿರ್ತತಿ ಅದು ಏನಾಗತ್ತೆ ಗೊತ್ತನ್ವಿ ನಾವು ಹಂಗೆ ಮಕ್ಕೊಂತಿದ್ವಿ ನೆಸಿನ್ಯಾಗ ಮೂರು ಸುಮಾರು ತಂಪು ಬಿದ್ದು ಬಿಡ್ತತಿ ಹಿಂಗಾಗಿ ತಂಡ ಹೆಚ್ಚಿ ಬಿಡ್ತತಿ ಮತ್ತೆ ಕಿತ್ಕೊಂಡ್ಬರ್ಬೇಕಲ್ಲಿ ಅವ ಸಕ್ಕರೆ ನಿದ್ದೆ ಹೆಚ್ಚಿರ್ತತಿ ಮೂರು ಸುಮಾರು ಮತ್ತು ನಿದ್ದೆಲ್ಲ ಹಾಳಾಕತ್ತೆ ಅಂತೇಳಿ ಬೇಡ ಬೇಡ ಅಂತ ಒಳಗೆ ಮಕ್ಕೊಂತಿದ್ವಿ ಪ್ಯಾನ್ ಹಚ್ಕೊಂಡು ಪಂಕಾಯಿ ಬೇರೆ ಇವತ್ತು ಇಲ್ಲೇ ಇಲ್ಲ ನೋಡು ಇವತ್ತು ಲೈಟ್ ಒಂದು ಅದೇನೋ ಟುಸ್ ಅಂತೇಳಿ ಬಂತವ ಏನೋ ಟಬ್ ಬಂತಲ್ಲ ಅದು ಏನೋ ಟಿ ಸಿ ಸುಡುತ್ತ ಅಂತಂದ್ರು ಅದ್ರ ಸಂಬಂಧ ಮೈ ಮಕ್ಕೊಂಡು ಬಿಟ್ಟಿನಿ ನಾನು ಇವತ್ತು ಅದಕ್ಕೆ ಒಟ್ಟ ನಿದ್ದಿನ ಬರಲಿಲ್ಲ ನಡ್ರಿ ಅಂತ ನಮ್ಮ ಗೌಡ್ರ ನೇವಿಸಿ ಕರ್ಕೊಂಡು ಹೊಂಟಿದ್ದೆ ನಿಮ್ಮನ್ನು ನೋಡಿದೆ ಬಂದೆ ಆಸ್ತಿ ಹಸಿರು ಬರ್ತೀನಿ ಅಂತ ಇನ್ನು ಅಂಗಳದಾಗ ಚಂದ ಬಿಡುವ ನಿಮ್ದು ಒಟ್ಟು ಮೊಮ್ಮಕ್ಕಳು ಕಟ್ಕೊಂಡು ಸಸ್ತ್ಯಾರು ಒಟ್ರು ಚಂದ ಬಿಡು ನಿಮ್ದು ಏನು ಮಾಡೋಣ ಗಡ್ಸೀನಿ ನಿಮ್ಮ ಗತೆ ನಮಗೇನ ದೊಡ್ಡ ಮನೆ ಐತೆ ಏನು ಮಾಡೋದು ಇರೋದು 8 ಮನೆ ಒಳಗರ ಕುದಿ 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 ಅದಕ್ಕೆ ಬಡ ಬಡ ಇದ್ದು ಕಾಟ ಪಾಟ ತಂದು ಹೊರಗೆ ಹಾಕೊಂಡು ಮಕ್ಕೊಂತೀವಿ ನೋಡು ಅಂಗಳದಾಗ ಮಳೆ ಮ್ಯಾಗ ಮಕ್ಕೊಳೋದು ಅದರಷ್ಟು ಸುಖ ಯಾವುದು ಅಲ್ವ ಎಷ್ಟು ತಂಪಿರ್ತತಿ ಗಾಳಿ ಏನು ಚಂದ ನಿದ್ದೆ ಹತ್ತತ್ತ ಏನು ತಾನ ಈಗಿನ ಹುಡುಗರು ಮಕ್ಕೊಳಕ್ಕೆ ನಾಯಕ ಅಂತ ಬಿಡ ಗಡ್ಸೀನಿ ಹೌದು ಎಲ್ಲವೂ ಒಣ ದಿಮಾಕ ಮಾಡ್ತವ ಇವ ನಾವೆಲ್ಲ ಮಧ್ಯಕ್ಕೆ ಹಿಂಗೆ ಮಕ್ಕೊತಿದ್ದೀವಿ ಬಿಡ ಇವ ಚಿಗವ ನೋಡ್ರಿ ಮೊದ್ಲಿಕ್ಕಿನ ಹಳ್ಳಿ ಜೀವನ ಹಿಂಗತಿ ಇತ್ತು ಎಲ್ಲರೂ ಅಂಗಳದಾಗ ಕುತ್ಕೊಂಡು ಮಾತಾಡ್ತಿದ್ರು ಅಂಗಳದಾಗ ಕಸ ಹೊಡೆದು ಅವಾಗೆಲ್ಲ ಮನೆ ಮುಂದೆ ನಾಯಿ ಇರ್ತಿದ್ದಿಲ್ರಿ ಹಿಂಗಾಗಿ ಮನೆ ಮುಂದೆ ಇಷ್ಟು ಗಲೀಜು ಪಲೀಜು ಇರ್ತಿದ್ದಿಲ್ಲ ಸೊಳ್ಳಿನೂ ಇರ್ತಿದ್ದಿಲ್ರಿ ಮೊದ್ಲಿಕ್ಕೆ ಇಷ್ಟೊಂದು ಅಂಗಳ ಸ್ವಚ್ಛಗೆ ಗುಡಿಸಿ ಸಗಣಿ ನೀರು ಹಾಕಿ ಸಾರಿಸ್ತಿದ್ರು ಅಂಗಳದಾಗ ಮಕ್ಕೊಂಡ್ಬಿಡ್ತಿದ್ರು ಬೇಸಿಗೆ ಬಂತಿಲ್ರಿ ಮಳೆ ಮ್ಯಾಗ ಮಕ್ಕೊಂಡ್ಬಿಡ್ತು ನಾವು ಬೇಸಿಗೆ ಸೂಟಿಗೆ ಊರಿಗೆ ಹೋಗಿದ್ದೀವಿ ರೀ ನಾವು ಮಳೆ ಮ್ಯಾಗ ಮಕ್ಕೊಂಡ್ಬಿಡ್ತಿದ್ವು ಪ್ಯಾನ್ ಹಚ್ಚಿದ್ರೆ ಒಂಥರ ಸಿಕ್ಕಿ ನ್ಯಾಚುರಲ್ ಗಾಳಿ ರೀ ಮೈ ನಂಬ್ಕೊಂಡ್ರೆ ಒಟ್ಟು ತಂಪನ ಗಾಳಿ ನಿದ್ದೆ ನಮ್ಮನ್ನು ಹೆಚ್ಚಿತ್ತು ಈಗ ಯಾರು ಹಳ್ಳಿಯಾಗ ಮಕ್ಕೊಂಡಂಗಿನೇ ಇಲ್ಲ ಸಿಟಿಯಾಗ ಅಂಕರು ದೂರ ಉಳಿತು ನೀವೇನನ್ರಿ ಮೊದ್ಲಕ್ಕಿನ ಕಾಲನ ಚಂದ ಅವಾಗ ಕರೆಂಟ್ ಇದ್ದು ರೀ ಆದ್ರೆ ನಾವು ಸಣ್ಣರಿದ್ದಾಗ ಅಲ್ಲಿಗೊಂದು ಇಲ್ಲಿಗೊಂದು ಅಟ ಟಿ ವಿ ಇದ್ದು ಅವು ಭಾಳ ಆಗಿಂತವು ಧಾರಾವಾಹಿ ಬರ್ತಿದ್ದಿಲ್ಲ ಅದು ಮಹಾಭಾರತ ರಾಮಾಯಣ ಅವು ಐತಾರ್ಕೊಂಡ್ ಮಟ್ಟ ಇವು ಪಕ್ತಿಮಾನ್ ಅಂತ ಆಟ ಬರ್ತಿದ್ದು ಅದೊಂದು ಸವಿನ ಧಾರಾವಾಹಿ ಬರ್ತಿತ್ತು ಇವು ಚಿತ್ರಮಂಜರಿ ವಾರಕ್ಕೊಂದು ಪಿಕ್ಚರು ಆಟ ಬರ್ತಿತ್ತು ರೀ DD 1 ಬಿಟ್ಟು ಯಾವುದೂ ಬರ್ತಿದ್ದಿಲ್ಲ ಹಾಗೆಲ್ಲ ಅಂಗಳದಾಗ ದೊಡ್ಡವ್ರ ಮಾತು ಹೇಳ್ಕೊಂತ ಕುಂದಿರ್ತಿದ್ವಿ ಓಣೆಣ್ಣರೆಲ್ಲರೂ ಸೇರಿ ಆಮೇಲೆ ಮಕ್ಕಳು ಸರಿಗೆ ಆಡ್ತಿದ್ದು ಮುಟ್ಟಾಟ ಆಡ್ತಿದ್ದು ಎಷ್ಟು ಚಂದ ಇತ್ತು ರೀ ಆಗಿನ ಕಾಲ ಈಗ ಫೋನ್ ಬಂದು ಟಿವಿಕಿನ ಫೋನ್ ಬಂದ ಅರ್ಧ ಮಂದಿ ಸಂಪರ್ಕ ಕಳ್ಕೊಂಡ್ಬಿಟ್ಟಾರ ನೋಡ್ರಿ ಯಾಕಂದ್ರೆ ಎಲ್ಲರ ಕೈಯಾಗನು ಹಿರಿಯರ ಕೈಯಾಗನು ಮುದಿಯರ ಕೈಯಾಗನು ಸಣ್ಣ ಹುಡುಗರ ಕೈಯಾಗು ತಿಕ್ಕು ಮೊಬೈಲು ಒಟ್ಟರು ತಿಕ್ಕೊಂತ ಕುಂತು ಬಿಟ್ಟಿರ್ತಾರ ಅಲ್ಲೇ ಮಗ್ಳು ಕುಂತಿರ್ತಾರ ಯಪ್ಪ ಅಂದ್ರೂ ಓ ಅಂತಿರಂಗಿಲ್ಲ ಅಂತ ಕಾಲ ಬಂತು ಮನೆಯವ್ರ ನೋಡಂಗಿಲ್ರಿ ತಾಟ್ನೆ ಏನು ಹಾಕಿ ಕೊಟ್ಟಿರ್ತೀವಿ ಅನ್ನೋದು ಖಬರ್ ಇರಂಗಿಲ್ಲ ಒಟ್ಟು ಕಣ್ಣು ಮುತ್ಕೊಂಡು ಫೋನ್ ತಿಕ್ಕೊಂತ ಕುಂತು ಬಿಡೋದು ಈಗೆಲ್ಲ ಅವು ಸವಿ ನೆನಪು ಆಗ್ಬಿಟ್ಟು ಈಗಿನ ಕಾಲದಾಗ ಹುಡುಗರು ಎಲ್ಲಿ ಚಿನಪನಿ ಆಡ್ತಾವೆ ಹೇಳ್ರಿ ನಾನಂಕರು ಸಣ್ಣಕ್ಕಿದ್ದಾಗ ಗಂಡ್ರೇಮ್ ಇದ್ದಂಗೆ ಇದ್ದೀನಿ ರೀ ಚಿನಪನಿ ಆಡೀನಿ ಗುಂಡ ಆಡೇನಿ ಗಜಗ ಆಡೇನಿ ನಮ್ಮಪ್ಪ ಈಗಿನ ಒಟ್ಟ ಸುಟಿಗೆ ಊರಿಗೆ ಕರ್ಕೊಂಡು ಬರಬಾರ್ದು ಅಲ್ಲೇ ಇರೋದು ಬೇಸಿಕಿ ಅವ್ರ ದೊಡ್ಡಪ್ಪನ ಕಡೆ ಅಂತಿದ್ದ ನಾ ಸೇಮ್ ಗಂಡು ಹುಡುಗರ ಗತಿನೇ ಇದ್ದೀನಿ ರೀ ಬಾಬ್ ಕಟ್ ಮಾಡಿಸ್ಬಿಟ್ಟಿದ್ರೆ ಒಟ್ಟ ಕೂದಲೇ ಬಿಡ್ತಿದ್ದಿಲ್ಲ ಗಂಡ್ರನ ಗತಿ ಹಿಂಗೆ ಇದನ್ನು ಮಾಡ್ತಿದ್ದೆ ಒಟ್ರು ಕೂಡ ಆಟ ಆಡ್ತಿದ್ದೆ ಅದೊಂಥರ ಚಂದ ಇತ್ತು ಎಲ್ಲರೂ ಕೂಡಿ ಅದು ಎಷ್ಟು ಬಾಂಧವ್ಯ ಇತ್ತು ರೀ ಮೊದ್ಲಕ್ಕೆ ಈಗ ಬಾಂಧವ್ಯ ಅನ್ನೋದೇ ಇಲ್ರಿ ಸಂಬಂಧಗಳ ಬೆಲೆನೂ ಇಲ್ರಿ ಈಗ ಅಕ್ಕ ತಂಗಿ ತಮ್ಮ ಅನ್ನೋ ಒಂದು ಬಾಂಧವ್ಯ ಇತ್ತು ಈಗ ಫೋನ್ ಬಂದು ಎಲ್ಲ ಬಾಂಧವ್ಯಗಳು ಹೋದು ಸಂಬಂಧಗಳನ್ನು ಹಾಳಾಗ್ಬಿಟ್ಟಿವಿ ನೋಡ್ರಿ ನನಗೆ ಯಾಕೋ ಇದನ್ನು ನೆನಪಾಯ್ತು ನಿನ್ನೆ ನಮ್ಮಲ್ಲಿ ಕರೆಂಟ್ ಹೋಗಿದ್ದು ನನ್ನ ಮಕ್ಕಳಿಗೆ ಹೇಳಕತ್ತಿದ್ದೀನಿ ರೀ ನಾವು ಸಣ್ಣರಿದ್ದಾಗ ಹಿಂಗೆ ಮಾಡ್ತಿದ್ವಿ ಹಿಂಗಿತ್ತು ಅಂತೇಳಿ ಈಗ ಹಳ್ಯಾಗೂ ಯಾರು ಹೋಗಿ ಮಳೆ ಮೇಲೆ ಮಕ್ಕೊಂಡಂಗಿಲ್ಲ ರೀ ಅಂಗಳದಾಗ ಹೋಗಿ ಕುಂತ್ಕೊಂಡು ಮಾತಂದ್ರೆ ಮಧ್ಯೆ ಹೇಳಂಗಿಲ್ಲ ಎಲ್ಲರ ಮನೆಯಾಗ ಒಂದೊಂದು TV ಎಲ್ಲರ ಕೈಯಾಗ ಒಂದೊಂದು ಫೋನು ಯಾರು ಈಗ ಕುಂತು ಮಾತು ಹೇಳಂಗಿಲ್ಲ ರೀ ಆಗ ನಮ್ಮ ಮಕ್ಕಳಿಗೆ ಹೇಳಕತ್ತಿದ್ದೆ ಅವಾಗ ಇದೆಲ್ಲ ನೆನಪಾಯ್ತು ಅದಕ್ಕೆ
ಆ, ನನ್ನ ಬಾಲ್ಯದ ಸವಿ ನೆನಪನ್ನು ನಿಮ್ಮ ಜೊತೆ ಹಂಚಿಕೊಂಡೆ. ನೀವು ನಿಮ್ಮ ಬಾಲ್ಯದ ಸವಿ ನೆನಪು ಹೆಂಗಿತ್ತು ಅಂಥೇಳಿ ನನಗೆ ಕಾಮೆಂಟ್ ಮೂಲಕ ತಿಳಿಸ್ರಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ಸ್ ಕೊಡ್ರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಹಂಗೆ ಹೊಸ ಯಾರು ನಮ್ಮ ಚಾನಲ್ ನೋಡಕತ್ತೀರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಎಂಥ ಪರಿಸ್ಥಿತಿ ಬಂದ್ಬಿಡ್ತು ನನಗೆ. ಹಾಂ, ಯಾರಿಗೂ ₹1 ಕೊಡವಲ್ರು. ಹಾಂ, ಎಂಥ ಪರಿಸ್ಥಿತಿ ಬಂದ್ಬಿಡ್ತು ಪಾ ದೇವ್ರಿ. ಎಂಥದ್ದು ಮಾಡಿಬಿಟ್ಲಿಕ್ಕಿ ನಂಬಿಸಿ ಕುದಿ ಕೋದ್ಬಿಟ್ಲು. ನನ್ನ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ. ಆದ್ರೂ ನಾ ಕುಗ್ಗಂಗಿಲ್ಲ. ಮಂದಿ ಎದುರಿಗೆ ನಾ ಸೋತೀನಿ ಅಂತ ತೋರಿಸ್ಕೊಂಡೆ ಅಂದ್ರೆ ನನ್ಗೆ ಹಂಗಿಸ್ತಾರೆ. ಇಲ್ಲ, ನಾನು ಆ ಥರ ಇರಂಗಿಲ್ಲ. ಆದ್ರೆ ಹೊಟ್ಟೆ ಬೇರೆ ತಾಳ ಹಾಕಕತ್ತತಿ. ಏನು ಮಾಡಲಿ, ಸುರ್ರು ಅನ್ನಕತ್ತತಿ. ಕಿಸೆದಾಗ ₹4 ಇಲ್ಲ. ಏನು ಮಾಡ್ಲಪ್ಪ. ಇದು ಕಲ್ಲರ್ಸನ್ ಹೋಟೆಲ್ಲನ? ಇವ್ನ ಅಂಗಡ್ಯಾಗ ಹೋಗ್ತೀನಿ ಅಂದ್ರೆ ಇವ ರೊಕ್ಕನ ಕೇಳಂಗಿಲ್ಲ. ಯಾಕಂದ್ರೆ ನಮ್ಮ ಪಾರೋಚಿಗವ ಜಗ್ಗ ಸಹಾಯ ಮಾಡ್ಯಾಳ, ನಮ್ಮ ಮಲ್ಲಪ್ಪನ ಜಗ್ಗ ಸಹಾಯ ಮಾಡ್ಯಾನ. ಹಿಂಗಾಗಿ ಇವ ₹10 ಕೇಳಂಗಿಲ್ಲ. ಹೋಗಿ ಸುಮ್ಮನೆ ತಿಂದು ಸುಮ್ಮನೆ ಎದ್ದು ಬಂದುಬಿಡ್ತೀನಿ. ಉಂಡು ಕೈ ಕುಂಡಿಗೆ ಉಳಿಸ್ಕೊಂಡು ಎದ್ದು ಬಂದುಬಿಡ್ತೀನಿ. ಲಗು ಲಗು ಕಟ್ಟಿಗೆ ಎಲ್ಲ ತಂದು ಹಿಂದೆ ಹೋಗಿರಪ್ಪ. ಏನಪ್ಪ ಕಲ್ಲಜ್ಜ, ಆರಾಮದಿಯಾ? ಓಹೋ ದನಿಯರು, ನಮಸ್ಕಾರ ರೀ. ಏನು ನೀವು ನಮ್ಮ ಹೋಟೆಲ್ ಹತ್ರ? ಏನೋ ಹಂಗೆ ಹೊಂಟಿದ್ನಪ್ಪ. ಆದ್ರೆ ನೀನು ನೋಡಿದೆ, ಅವಾ ಇದೇನೋ ಕಲ್ಲಜ್ಜ ಹೋಟೆಲ್ ಇಟ್ಬಿಟ್ಟನ ಅಂತ ಅಂದ್ಕೊಂಡೆ. ಹಂಗೆ ಮಾತಾಡ್ಸ್ಕೊಂಡು ಹೋದ್ರಾತು ಅಂತ ಬಂದೆಪ್ಪ. ಹ್ಞೂ ರೀ ಗೌಡ್ರ, ಏನಾರ ಒಂದು ದಗ್ದ ಮಾಡಬೇಕಲ್ಲ. ಜೀವನ ಸಾಗ್ಬೇಕಂದ್ರೆ ಒಂದು ಏನಾರ ಮಾಡಬೇಕು. ಹೌದು. ದಿನ ಏನೇನು ಮಾಡ್ತೀಯಪ್ಪ ಹೋಟೆಲ್ನಾಗ? ಉಪ್ಪಿಟ್ಟು, ಸಿರಾ, ಗಿರ್ಮಿಟ್ಟು, ಅವಲಕ್ಕಿ, ಮಂಡಾಳ ಒಗ್ಗರ್ನಿ ರೀ, ಬಜಿ, ಪುರಿ, ಇದು ಪಲಾವ್ ಮಾಡ್ತಾರಲ್ಲ, ಆ ಪಲಾವ್ ಒಂದು ಮಾಡ್ತೀನಿ ನೋಡ್ರಿ. ಹೆಂಗೆ ನಡ್ದೈತಿ ವ್ಯಾಪಾರ? ಎಲ್ಲ ಚಲೋ ನಡ್ದೈತಿ ರೀ. ಒಳಗೆ ಬಾ ಅನ್ನವಲ್ನಲ್ಲಿವ, ಹೊಟ್ಟೆರ ಗಿರ್ರ ಅನ್ನಕತ್ತತಿ. ಬಂದು ಟೇಸ್ಟ್ ನೋಡಿ ಬರ್ರಿ ಅಂತ ಕರಿವಲ್ ನೋಡಿವ. ಎಲ್ಲ ಟೇಸ್ಟ್ ಗೀಸ್ಟ್ ಎಲ್ಲ ಚಲೋ ಇರ್ತತಿಲ್ಲ? ಮಂದಿ ಅಂಕರು ಚಲೋ ಮಾಡ್ತೀಯಪ್ಪ ಕಲ್ಲಜ್ಜ ಅಂತಂತಾರ್ರಿ. ಹಂಗಾದ್ರೆ ನನಗೂ ಒಂದು ಪ್ಲೇಟ್ ಬಜಿ ತೊಗೊಂಬ ಅಲ್ಲ, ನೋಡು ಹೆಂಗಿರ್ತಾವ ಅಂತೇಳಿ. ನಿಮ್ಮಂತಾರ ಎಲ್ಲ ಈ ಹೋಟೆಲ್ಗೆ ಬಂದು ತಿನ್ನುವಂಥ ಹೋಟೆಲ್ ಅಲ್ಲ. ಬ್ಯಾಡ್ರಿ. ಇಲ್ಲಿ ತೊಗೊಂಬಾರು, ಟೇಸ್ಟ್ ನೋಡ್ತೀನಿ. ನೀವು ದೊಡ್ಡ ಶ್ರೀಮಂತರು, ನಾವು ಬಡವ್ರ ಕೈಯಾಗಿಂದು ನೀವು ಹೆಂಗೆ ತಿಂತೀರಿ? ಬಡವರು ಶ್ರೀಮಂತರ ಅದ್ರಾಗ ಏನೈತು ತಿನ್ನೋದ್ರಾಗ? ಹೋಗಿ ತೊಗೊಂಬರು, ನೋಡುನು ಹೆಂಗೆ ಮಾಡಿರ್ತಿ ಅಂತೆ. ಗೌಡ್ರ, ನೀವು ನೆನಪು ಹಾರಿರಿ ಅನಿಸುತ್ತಾ. ಹಿಂದಕ್ಕೊಮ್ಮೆ ನಾನು ನಿಮ್ಮ ಮನೆಗೆ ಬಜ್ಜಿ ತೊಗೊಂಬಂದಿದ್ದೆ. ನೀವು ಇಂಥವೆಲ್ಲ ಯಾರು ತಿಂತಾರ ಅಂತೇಳಿ ನನ್ನ ಕುದಿಗೆ ಹಿಡಿದು ಹೊರಗೆ ದುಗಿಸಿ ಬಜ್ಜಿ ನನ್ನ ಮಕ್ಕಕ್ಕೆ ಹೋಗದಿದ್ರಿ. ನಿಮ್ಮಂತಾರು ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕು, ನಿಮ್ಮಂತಾರ ಕೈಯಾಗಿಂದ ಬಜ್ಜಿ ತಿನ್ನೋದನ್ನ ಅಂತೇಳಿ ಹೋಗದಿದ್ರಿ. ಬ್ಯಾಡ್ರಿ ಗೌಡ್ರ, ದಯವಿಟ್ಟು ನಮ್ಮ ಅಂಗಡಿಯನ್ ಬಜ್ಜಿ ನಿಮಗೆ ಕೊಡೋದು ಬೇಡ, ನೀವು ನಮ್ಮ ಮಕ್ಕಕ್ಕೆ ಹೋಗ್ಯೋದನ್ನು ಬೇಡ. ಏನೋ ಬಡಿಸುಳೆ ಮಗ, ಏನೋ ದುಡ್ಕೊಂಡು ತಿನ್ನಾಕತ್ತೀನಿ, ದಯವಿಟ್ಟು. ಎಲ್ಲ ಏನೋ ಅವನು ಹಿಂದಕ್ಕೆ ಇವಂಗ ಬಜ್ಜಿ ಮಕ್ಕಕ್ಕೆ ಹೋಗದಿದ್ದು ನೆನ್ಪಿಟ್ಟಾನ. ಇವನು ಕೊಡಕ್ಕೆ ನಾಯಕ ಅಂತಾನಲ್ಲ, ಏನು ಮಾಡಲಿ ಹೊಟ್ಟಿಗೆ. ಏನು ಕೊಳ್ರಿ ನಿಮ್ಗೆ? ಒಂದು ಪ್ಲೇಟು ಪುರಿ ಕೊಡು, ಹಂಗೆ ಒಂದು ಸಿಂಗಲ್ KT. ಸಮಯ ಬಂತಂದ್ರೆ ಎಲ್ಲರೂ ಹಿಂಗೆ ನೋಡು, ತಳಗ ಒಂದು ಸಣ್ಣ ಕಲ್ಲು ಬಿದ್ದಿದ್ರು ಅದು ಹಿರಿ ಹೆಬ್ಬಂಡಿ ಆಗುತ್ತೆ. ಅಯ್ಯೋ ಭಗವಂತ, ನಾ ಏನು ಮಾಡಲಿ, ಹೊಟ್ಟೆ ಶಿವು ತಾಳ್ಕೊಳಕ್ಕಾಗವಲ್ದು. ಎಲ್ಲರೂ ಹೋಗಿ ತಿನ್ನಂದ್ರೆ ಕಿಸೆದಾಗ ₹1 ಇಲ್ಲ. ಎಂಥ ಪರಿಸ್ಥಿತಿ ಬಂದ್ಬಿಡ್ತು. ಈಗ ಬರೀ ಕೈಲಿ ಮನೆಗೆ ಹೋದ್ನಿ ಅಂದ್ರೆ ಚೀತು ಅಂತಾರ. ಅವ್ರ ಕೈಲಿ ಅನಿಸ್ಕೊಂಡು ಹೆಂಗಿರೋದು? ಈ ನನ್ನ ಮಗ ನೋಡಿದ್ರೆ ಕೊಡಕ್ಕೆ ನಾಯಕಂದ. ಏನು ಮಾಡ್ಲಿಪ್ಪ, ಹೊಟ್ಟೆ ಒಂದು ಗಿರ್ರ ಅನ್ನಕತ್ತೈತಿ. ಚಿಗವ ಇಲ್ಲಿ ನಾನು ನೋಡಿಲ್ಲ ಅಂದ್ರೆ ಮತ್ತೆ ಹಾಸ್ಯ ಮಾಡ್ತಾಳೆ. ನಿನಗೆ ಎಂಥ ಗತಿ ಬಂತು ನೋಡಂತಿ, ನಾಯಿಗೆ ಕಣ್ಣಿ ಬೀಳಬಾರ್ದು. ನಮಸ್ಕಾರ ರೀ ಕೊಡ್ಸಿನಾರ, ಬರ್ರಿ ಬಡ್ರು ಅಂಗಡಿಗೆ ಬಾಗಿ ಬಂದಂಗೆ ಆತು. ಎಲ್ಲ ನಿಮ್ಮ ದಯರಿ, ಎಲ್ಲ ಚಲೋ ತಗ ನಡ್ದತ್ರಿ. ತಾವು ಇಟ್ಟು ದೂರ ಹೇಳಿ ಕಳ್ಸಿತ್ರಿ, ನಾನು ಬರ್ತಿದ್ನಲ್ರಿ ಗೌಡ್ಸಿನಾರ. ಏನಾರು ಕೆಲಸ ಇತ್ತಂದ್ರೆ ಮನೆ ಹೊಂಟಿದ್ನಪ್ಪ. ಮತ್ತು ನಮ್ಮ ಮೊಮ್ಮಗಂದು ಜವಳ ಐತಿ. ಆ ಜವಳದ ಕಾರ್ಯಕ್ರಮಕ್ಕೆ ನೀನು ಅಡುಗೆ ಮಾಡ್ಬೇಕು, ಅದಕ್ಕೆ ಹೇಳೋಗೋಣ ಅಂತ ಬಂದ್ನಪ್ಪ. ಮತ್ತು ಪಾಪ ನಿನ್ನ ಅಲ್ಲಿ ಕರೆಸಿ ಈಗ ಅಂಗಡಿ ಮುಂದೆ ಯಾರು, ಅದಕ್ಕೆ ಹೆಂಗಾದ್ರು ಇಲ್ಲೇ ಹೊಂಟೇನಲ್ಲ ಅಂತೇಳಿ ಹೇಳಿದ್ ನೋಡು. ಹೇಳಿ ಕಳ್ಸಿದ್ರು ಮಾತು ಮುಗಿತಿತ್ತು. ಇಲ್ಲಿ ಮಟ್ಟ ಬಂದು ಹೇಳುವಂಥ ಅವಶ್ಯಕತೆ ಇತ್ತಾರೆ? ನೀವು ಕಾಲಿಲೆ ತೋರಿಸಿದ್ದನ್ನು ನಾನು ತಲೆ ಮೇಲೆ ಹೊತ್ಕೊಂಡು ಮಾಡ್ತೀನಿ ರೀ ಅವರ. ಅಂತ ದೊಡ್ಡದು ಮಾತು ಎದಕ್ಕೆ ಮಾತಾಡ್ತೀಯಪ್ಪ ಕಲ್ಲಪ್ಪ? ಈ ಊರಾಗ ಉಪ್ಪು ಓದೇನಂದ್ರೆ ಅದಕ್ಕೆಲ್ಲ ಕಾರಣ ನೀವು ಗೌಡ್ರು. ನೀವು ಇರ್ಲಿಕ್ಕಂದ್ರೆ ನನ್ನ ಪರಿಸ್ಥಿತಿ ಏನಾಕಿದ್ದೆ ಏನ? ಅಂತ ದೊಡ್ಡ ಮಾತು ಎದಕ್ಕೆ ಮಾತಾಡ್ತೀಯಪ್ಪ? ನೀ ಶ್ರಮ ಪಟ್ಟು ನೀ ದುಡ್ದು ನಿನಗೆ ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕೈತಿ. ನಾವೊಂದು ನೆಪ ಮಾತ್ರ ಅಷ್ಟೇ. ಅದೆಲ್ಲ ನಿಮ್ಮದು ದೊಡ್ಡ ಗುಣ ರೀ. ಇನ್ನೀಗ ರಾಘುಗೌಡ್ರು ಬಂದಿದ್ದರು ರೀ, ನನಗೆ ಬಜ್ಜಿ ಅದು ಕೂಡ ಅಂದರು. ನಾನು ಕೊಡ್ಲಿಲ್ಲ ರೀ ಗೌಡ್ಸೇನಾರ, ಯಾಕಂದ್ರೆ ಹಿಂದಕ್ಕೊಮ್ಮೆ ನನ್ನ ಮಕ್ಕಕ್ಕೆ ಹೋಗ್ದಿದ್ರು, ಅದಕ್ಕೆ ನಾ ಕೊಡ್ಲಿಲ್ಲ ರೀ. ನಮ್ಮ ರಾಘು ಇಲ್ಲಿ ಬಂದಿದ್ನ?
ಹಂಗೆಲ್ಲ ಬರೋವಲ್ಲವ. ಏನೋ ಒಂದು ಆಗೈತಿ ಅಂದಲ್ಲಿನ ಇವ ಬಂದಾನ. ಆಕಿ ಹೇಳಿದ್ಲಲ್ಲ ಪವಿ, ಹೊರಗೆ ಹಾಕಿ ಅಂತೆ. ಅಂದಾಗ ಪಡ್ಲಿಗೆ ಬಂದತಿ ಅಡ್ಡಾಡಕತ್ತಾನ. ಎತ್ತಾಗ ಹೋದ ನಮ್ಮ ರಾಗು? ಇನ್ನೇ ಈಗ ಇಲ್ಲೇ ಹೊಂಟಿದ್ರು ನೋಡ್ರಿ. ಸರಿ ಆಯ್ತು. ಹಾಂ ಬರ್ಲಪ್ಪ, ತಪ್ಪಿಸ್ಬೇಡಪ್ಪ. ಹಾಂ ಮತ್ತು ಚಲೋ ತಗ ಮಾಡಕ್ಕೆ ನೋಡಿ ಅಡಿಗೆನ. ಬುಂದೆ ಉಂಡಿ, ಜಿಲೇಬಿ, ಅನ್ನ ಸಾರು, ಚಪಾತಿ, ಪಲ್ಯ ಇಟ್ಟು ನೋಡಪ್ಪ. ಆಯ್ತು ರೀ, ನೀವು ಹೇಳಿದ್ರಕಿನ ಇನ್ನೂ ಚಲೋ ತಗ ಮಾಡ್ತೀನಿ ನಾನು. ಸರಿ, ಎಲ್ಲಿ ಅದಾನ ಏನು ಹೊಟ್ಟೆ ಹಸ್ಕೊಂಡು ಅಡ್ಡಾಡಕತ್ತಂಗೈತಿ. ಹೋಗಿ ಕರ್ಕೊಂಡರ ಬರ್ತೀನಿ. ಪಾಪ ಏನೋ ತಪ್ಪು ಮಾಡೈತಿ ಹಂಗಂತೇಳಿ ನಮ್ಮ ಹುಡುಗನ್ನ ಹಂಗೆ ಬಿಡೋಕ್ಕಾಗತ್ತೇನ? ಬೇಡ ನಮ್ಮ ಚಿಗವ್ ನೋಡಿಲ್ಲ ಅಂದ್ರೆ ನನಗೆ ಅವಮಾನ ಮಾಡ್ತಾಳೆ.